ನಾನು ಇವತ್ತು ಹೇಳ್ತಾ ಇದ್ದೀನಿ, ಫ್ಲಡ್ ಆದಂತ ಸಂದರ್ಭದಲ್ಲಿ ಜನ ಸಂಕಷ್ಟದಲ್ಲಿರ್ತಾರೆ. ಮನೆಗೆ ನೀರು ನುಗ್ಗಿರುತ್ತೆ, ಮನೆಯಲ್ಲಿರೋ ಆಹಾರ ಪದಾರ್ಥ ಎಲ್ಲ ಹಾಳಾಗಿರುತ್ತೆ, ಮಲಗಕ್ಕೂ ಅವ್ರಿಗೆ ಜಾಗ ಇರಲ್ಲ. ನಾವೇನೋ ಗಂಜಿ ಕೇಂದ್ರ ಅಂತ ಓಪನ್ ಮಾಡ್ತೀರಿ, ಅಲ್ಲಿ ಯಾರ ಕೈಲಿ ಇರಕ್ಕಾಗ? ನಾವೇ ಹೋಟ್ಲಿಗೆ ಹೋದ್ರೆ 3 ದಿನ ಇರಕ್ಕಾಗ. ಆ ಗಂಜಿ ಕೇಂದ್ರದಲ್ಲಿ ಹೆಂಗಿರ್ತದೆ? ಮಕ್ಕಳು ಮರಿ ಎಲ್ಲ ಹಾಕೊಂಡು ಒಟ್ಟೊಟ್ಟಿಗೆ ನಾನು ಹೋಗಿದ್ದೀನಿ. ನಾನು ರೆವಿನ್ಯೂ ಮಿನಿಸ್ಟರ್ ಆಯ್ದಾಗ ಒಟ್ಟೊಟ್ಟಿಗೆ 100 ಜನ 200 ಜನ ಸಾಧ್ಯನ ಅಧ್ಯಕ್ಷರು? ಇರಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ಸರ್ಕಾರ ಇಮಿಡಿಯೇಟ್ ಆಗಿ ಅವರಿಗೆ ಪರಿಹಾರ ಕೊಡಬೇಕು. ನೀವು ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಘೋಷಣೆ ಮಾಡೋದೇ ಲೇಟ್ ಮಾಡ್ತೀರಾ. ನಿಮ್ ಪರಿಹಾರ ಕೊಡೋದಂತೂ 6 ತಿಂಗಳು 8 ತಿಂಗಳು 10 ತಿಂಗಳು ಮಾಡಿದ್ದೀರಿ. 2013ರಿಂದನೂ ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ, ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ. ನಾನು ಪರಿಹಾರ ಕೊಟ್ಟಿರುವಂತದ್ದು 2013-14ರಲ್ಲಿ ಜುಲೈ ಆಗಸ್ಟ್ ಅಲ್ಲಿ ವಿಪತ್ತು ಉಂಟಾಯ್ತು, 9 ತಿಂಗಳಾದ್ಮೇಲೆ ಪರಿಹಾರ ಕೊಟ್ಟಿದೆ. 2014-15ರಲ್ಲಿ ಮುಂಗಾರು ಬರ, ಜುಲೈ ಆಗಸ್ಟ್ ಅಲ್ಲಿ ಅನಾಹುತ ಆಯ್ತು, ಅದನ್ನ 8 ತಿಂಗಳು ಬಿಟ್ಟು ಕೊಟ್ಟಿದ್ದಾರೆ. 2015-16ರಲ್ಲಿ ಮುಂಗಾರು ಬರ, ಅದು 7 ತಿಂಗಳು ಬಿಟ್ಟು ಕೊಟ್ಟಿದ್ದಾರೆ. ಅಧ್ಯಕ್ಷರು, ನಮ್ಮನ್ನು ಕೇಳ್ಬೋದು, ನೀವು ಸರ್ಕಾರ ಮಾಡಿದ್ರಿ, ನಾವು 3.5 ವರ್ಷ 4 ವರ್ಷ ಸರ್ಕಾರ ಮಾಡಿದ್ರೆ, ಕುಮಾರಸ್ವಾಮಿ ಅವ್ರ ಸರ್ಕಾರ ಆದ್ಮೇಲೆ ನಾವು ಮಾಡಿ ಈಗ ತಂದಿರೋ ದಾಖಲೆ ಇಷ್ಟು. ನಾವು ಕೊಡಬೇಕಾದ್ರೆ ನೀವು ಇನ್ನು ಪರಿಹಾರನೇ ಕೊಡಕ್ಕೆ ಒದ್ದಾಡ್ತಾ ಇದ್ದೀರಲ್ಲ. ಹಳೆ ಹಾನಿ ಆದಾಗ ನಮ್ಮಲ್ಲಿ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ. ಕೇಂದ್ರದ NDRF ರೂಲ್ಸ್ ಏನಿದೆ ಅದು 95,000 ಇದೆ. ಕೇಂದ್ರದ NDRF ರೂಲ್ಸ್ 95,000 ರೂಪಾಯಿ ಒಂದ್ ಮನೆ ಬಿದ್ರೆ ಅಂತ ಇಡೀ ದೇಶದಲ್ಲಿ ಇರತಕ್ಕಂತ ಎಲ್ಲಾ ರಾಜ್ಯಕ್ಕೂ ಸಂಬಂಧಪಟ್ಟಿದ್ದು ಕೇಂದ್ರದದು. ನಾವು ಅದಕ್ಕೇನ್ ಮಾಡಿದ್ರಿ, 4,05,000 ಸೇರಿಸಿ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ರಿ. ನೀವ್ಯಾಕೆ ಕೊಡಕ್ಕಾಗಿಲ್ಲ? ನಾವು ರೈತರ ಪರವ. ಈಗ ಪ್ರವಾಹ ಆಗಿರೋದೆಲ್ಲ ಉತ್ತರ ಕರ್ನಾಟಕನೇ ಜಾಸ್ತಿ, 90% ಅಲ್ಲೇ ಆಗಿರೋದು. ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಆಗಿರೋದೆಲ್ಲ ಅಲ್ಲೇ. ನೀವು ಮನೆಗಳಿಗೆ ಪರಿಹಾರ ಕೊಡ್ತಾ ಇಲ್ಲ. ನೀವು ಕೇಂದ್ರ ಸರ್ಕಾರ ಏನ್ ನಿಗದಿ ಮಾಡಿದೆ ಅಷ್ಟು ಮಾತ್ರ ಕೊಡ್ತಾ ಇದ್ದೀರಾ. ನಿಮ್ ರಾಜ್ಯದ ಜವಾಬ್ದಾರಿ ಏನು? ಬಡವರ ಪರ ಉತ್ತರ ಕರ್ನಾಟಕ ನಾವು ಅವ್ರ ಪರವಾಗಿದ್ದೀರಿ, ಅವ್ರಿಗೋಸ್ಕರ ಜೀವನೇ ತ್ಯಾಗ ಮಾಡ್ಬಿಡ್ತೀನಿ ಅಂತ ಹೇಳ್ತಿರಲ್ಲ, ಇಲ್ಲಿ ಸ್ವಲ್ಪ ತ್ಯಾಗ ಮಾಡಿ ಕೊಡಿ ಪರಿಹಾರವನ್ನು. ಕೂಡಲೇ ಸರ್ಕಾರ ಇಮಿಡಿಯೇಟ್ ಆಗಿ ಈ ತರ ಯಾವ್ಯಾವ್ದು 10%, 20% ಈ ತರ ಕೊಟ್ಟಿದಲ್ಲ, ಮತ್ತೊಂದ್ಸರಿ ಸಮೀಕ್ಷೆ ಮಾಡಿ ನ್ಯಾಯ ಕೊಡಿ. ಅನ್ಯಾಯವಾಗಿ ಕೊಡಿ ಅಂತ ನಾನೇನ್ ಕೇಳಲ್ಲ.